ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಮದುವೆದು ಫಂಕ್ಷನ್ಗಳಿಗೆ ನೀವು ರೆಡಿ ಆಗಬೇಕು ಅಂತ ಇರುತ್ತೆ. ಬಟ್ ಇವಾಗಿನ ರೇಟಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಬ್ಲೌಸ್ಗಳನ್ನ ಈ ರೀತಿ ವರ್ಕ್ ಮಾಡಿಸಿ, ಸೊ ಅದನ್ನು ಜಾಸ್ತಿ ಹ್ಯಾಂಡ್ ವರ್ಕ್ನ ಮಾಡಿಸಿ ಅದಕ್ಕೆ ಅಮೌಂಟ್ನ ಮಾಡೋದಕ್ಕೆ ಕೊಡೋದಕ್ಕೆ ಅಂತಂದ್ಬಿಟ್ಟು ಅಮೌಂಟ್ ಇರೋದಿಲ್ಲ. ಬಟ್ ಎಲ್ಲರ ಥರನೇ ನಾವು ಕೂಡ ಗ್ರ್ಯಾಂಡಾಗಿ ಹಾಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಆ ಥರದವ್ರಿಗೆ ನಾನು ಯಾವ ರೀತಿ ಬೆಸ್ಟ್ ಪ್ರೈಸಲ್ಲಿ ನೀವು ಒಂದು 500 ರೂಪಾಯಿಲೆಲ್ಲ ಈ ರೀತಿ ಹ್ಯಾಂಡ್ ವರ್ಕ್ ಬ್ಲೌಸಸ್ಗಳನ್ನ ರೆಡಿ ಮಾಡ್ಕೋಬೋದು ಹೇಗೆ ಅಂತಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಏನಾದರೂ ಸ್ಟಿಚಿಂಗ್ ಬಂತು, ನಿಮ್ಮದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇದೆಯಾ, ಬೇರೆ ಕಡೆ ಸ್ಟಿಚ್ ಮಾಡಿಸ್ತೀರಾ ಅಂತಂದ್ರೆ ಈ ರೀತಿ ಐಡಿಯಾನ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿಸಿದ್ರೆ ಸೊ ಒಂದು 2000-3000 ಬೆಲೆ ಬಾಳುವಂಥ ಬ್ಲೌಸ್ಗಳನ್ನ ನೀವು ಒಂದು 500 ರೂಪಾಯಿಲೆಲ್ಲ ಮನೇಲೇ ರೆಡಿ ಮಾಡ್ಕೋಬೋದು. ಸೊ ಅದನ್ನು ಹೇಗೆ ಮಾಡಬೇಕು ಅಂತಂದ್ಬಿಟ್ಟು ನಾನು ಟಿಪ್ಸ್ಗಳನ್ನೂ ಕೂಡ ಕೊಡ್ತಾ ಹೋಗ್ತೀನಿ. ಹಾಗೆಯೇ ನಾನು ಇದನ್ನು ವೇರ್ ಮಾಡಿ ಕೂಡ ತೋರಿಸ್ತೀನಿ, ಅದು ಹೇಗೆ ಬಂದಿದೆ, ಅದು ಡಿಸೈನ್ ಹೇಗಾಗಿದೆ ಅಂತಂದ್ಬಿಟ್ಟು. ಸೊ ನನ್ನದೇ ಬ್ಲೌಸ್ಗೆ ಫಸ್ಟು ಅದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬೇರೆಯವ್ರಿಗೆ ಹೇಳ್ಕೊಡೋಣ ಅಂತಂದ್ಬಿಟ್ಟು ಸೊ ರೆಡಿ ಮಾಡಿದ್ದೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ, ಜಾಸ್ತಿ ಅಮೌಂಟ್ನ ಖರ್ಚು ಮಾಡೋಂಗಿಲ್ಲ, ಹಾಗೆಯೇ ಎಲ್ಲರಿಗಿಂತ ಗ್ರ್ಯಾಂಡಾಗಿ ಕೂಡ ಕಾಣಿಸ್ಬೋದು. ಆ ರೀತಿ ನೀವು ರೆಡಿ ಮಾಡ್ಕೋಬೋದು. ಹೇಗೆ ಅಂತಂದ್ಬಿಟ್ಟು ಹೇಳ್ತೀನಿ. ಸೊ ನಾನಿವಾಗ ಇದನ್ನು ತೋರಿಸ್ಕೊಡ್ತೀನಿ. ನಾನು ಒಂದು ಪಿಕ್ನ ಹಾಕಿದ್ದೀನಿ ಅಲ್ವಾ, ಅದನ್ನು ನೋಡಿ ನೀವು. ಅದು ಬಂದು ಮೀಶೋದಲ್ಲಿ ಬ್ಲೌಸ್ ಪೀಸ್ನ ಬುಕ್ ಮಾಡಿರುವಂಥದ್ದು. ಸೊ ಅದು ಬ್ಲೌಸ್ ಪೀಸ್ ಬಂದು ಜಸ್ಟ್ 550 520 ರೂಪಾಯಿ ಅಷ್ಟೇ. ಅದು ಬ್ಲೌಸ್ ಪೀಸ್ನ ಹ್ಯಾಂಡ್ ವರ್ಕ್ ಬ್ಲೌಸ್ ಪೀಸ್ಗಳು ಸಿಗುತ್ತೆ, ನಿಮಗೆ ಮಷಿನ್ ವರ್ಕ್ ಬ್ಲೌಸ್ ಪೀಸ್ಗಳು ಸಿಗುತ್ತೆ, ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ. ನಿಮ್ಮದು ಸ್ಯಾರಿ ಯಾವ ಕಲರ್ ಇದೆ ಅದಕ್ಕೆ ಕಾಂಟ್ರಾಸ್ಟಾಗಿ ಮ್ಯಾಚ್ ಆಗುವಂಥದ್ದನ್ನು ನೀವು ತಗೋಬೋದು. ಸೊ ನೋಡಿ ಬನ್ನಿ, ಇವಾಗ ಇದನ್ನು ನೋಡಿ ಹೇಗಿದೆ ಅಂತಂದ್ಬಿಟ್ಟು ಪಿಕ್ನ ತೋರಿಸ್ತೀನಿ. ಸಾರಿ, ನಾನು ಪೀಸ್ನೂ ಕೂಡ ವಿಡಿಯೋ ಮಾಡ್ಕೋಬೇಕಿತ್ತು, ಬಟ್ ಅರ್ಜೆಂಟಲ್ಲಿ ಮ್ಯಾರೇಜ್ ಇರೋದ್ರಿಂದ ಬ್ಲೌಸಸ್ನ ಸ್ಟಿಚ್ ಮಾಡ್ಕೊಳ್ಳೋದೇ ಟೈಮ್ ಆಗಿಬಿಡ್ತು, ಹಾಗಾಗಿ ವಿಡಿಯೋ ಮಾಡಿಲ್ಲ. ಬಟ್ ನಾನು ಮೀಶೋದಲ್ಲಿರೋವಂಥ ಫೋಟೋನ ಹಾಕ್ತೀನಿ ಹೇಗಿದೆ ಅಂತಂದ್ಬಿಟ್ಟು. ಇವಾಗ ನೋಡಿ, ಇದು ಬಂದು ಬ್ಲೌಸ್ ಪೀಸು. ಸೊ ಇದು ಸ್ಟಿಚ್ ಮಾಡಿರೋವಂಥ ಬ್ಲೌಸ್ ಅಲ್ಲ, ಸ್ಟಿಚ್ ಮಾಡಿಸ್ಕೊಂಡ್ರೆ ಈಗ ಆಗುತ್ತೆ ಅಂತ ಅಂದ್ಬಿಟ್ಟು ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ಇದನ್ನು ನಾನು ಸ್ಯಾರಿ ಥರನೇ ಹೇಗೆ ಅದನ್ನು ಕನ್ವರ್ಟ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಟೈಮ್ ಇದ್ದಿದ್ರೆ ಅದನ್ನು ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಿದ್ದೆ, ಬಟ್ ಟೈಮ್ ಇಲ್ಲದೆ ಇರೋದ್ರಿಂದ ನಿಮಗೆ ಒಂದು ಐಡಿಯಾ ಬರುತ್ತೆ. ಇವಾಗ ನಾರ್ಮಲಾಗಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಒಂದು ಐಡಿಯಾ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಪೀಸ್ನ ತಗೊಂಡು ಹೇಗೆ ನಾನು ಅದೇ ರೆಡಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಫ್ರಂಟ್ ಬ್ಯಾಕಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡಿಲ್ಲ, ಬಟ್ ಸ್ಲೀವ್ಸ್ ಹತ್ರ ಏನು ಚೇಂಜ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನು ಇವಾಗ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇವಾಗ ನೋಡಿದ್ರಲ್ವಾ, ಅದು ನಿಮಗೆ ಬ್ಲೌಸ್ ಪೀಸು. ಸೊ ಅದು ಬ್ಲೌಸ್ ಪೀಸ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ನಾನು ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಚೆಕ್ ಮಾಡಿ ಬೇಕಾದರೆ ಬ್ಲೌಸ್ ಪೀಸ್ನ ತಗೋಬೋದು. ಇಲ್ಲ ಅಂತಂದರೆ ನಾರ್ಮಲಾಗಿ ನಿಮ್ಮದು ಬೇರೆ ಸ್ಯಾರೀಸ್ ಇತ್ತು, ಇದೇ ಡಿಸೈನ್ ತಗೋಬೇಕು ಅಂತೇನಿಲ್ಲ. ಬೇರೆ ಸ್ಯಾರೀಸ್ ಇತ್ತು ಅಂತಂದರೆ ಬೇರೆ ಬೇರೆ ಡಿಸೈನ್ಸ್ ಕೂಡ ಇದೆ. ಹ್ಯಾಂಡ್ ವರ್ಕ್ ಬ್ಲೌಸ್ ಮೆಟೀರಿಯಲ್ ಅಂತಂದ್ಬಿಟ್ಟು ನೀವು ಮೀಶೋದಲ್ಲಿ ಸರ್ಚ್ ಮಾಡಿದ್ರೆ, ಸೊ ಮಗ್ಗಮ್ ವರ್ಕ್ ಬ್ಲೌಸ್ ಮೆಟೀರಿಯಲ್ ಅಂತ ಸರ್ಚ್ ಮಾಡಿದ್ರು ಆಯಿತು. ಸೊ ನಿಮ್ಗೇನಾಗುತ್ತೆ, ಪೀಸು ಸಿಗುತ್ತೆ. ಅದು ಬಂದು ರೆಡಿ ಬ್ಲೌಸ್ ಅಲ್ಲ, ಪೀಸು ಸಿಗುತ್ತೆ. ಅದರಿಂದ ಏನು ಮಾಡ್ಬೋದು, ನಾನು ತೋರಿಸ್ಕೊಡ್ತೀನಿ ಇವಾಗ. ಸೊ ಈ ಬ್ಲೌಸ್ನ ಆಮೇಲೆ ತೋರಿಸ್ತೀನಿ, ಫಸ್ಟ್ ಈ ಬ್ಲೌಸ್ನ ತೋರಿಸ್ಕೊಟ್ಬಿಡ್ತೀನಿ. ನೋಡಿ, ಇದು ಬಂದು ಬ್ಲೌಸ್ ಪೀಸು. ಈ ರೀತಿ ಬಂದು ನಿಮಗೆ ಡಿಸೈನ್ ಬಂದು ಬ್ಲೌಸ್ ಪೀಸ್ ಬಂದಿತ್ತು. ಫುಲ್ ಹ್ಯಾಂಡ್ ವರ್ಕ್ ಬ್ಲೌಸ್ ಪೀಸ್ ಆಗಿರುತ್ತೆ. ನೋಡಿ, ನಾನು ಹತ್ರದಿಂದ ಕೂಡ ತೋರಿಸ್ಕೊಡ್ತೀನಿ. ಇದು ಬಂದು ಬೀಡ್ಸಲ್ಲಿ ಫುಲ್ ಹ್ಯಾಂಡ್ ವರ್ಕ್ ಬ್ಲೌಸ್ ಪೀಸು. ಸ್ಯಾರಿಲಿ ಕೂಡ ಇದೇ ರೀತಿ ವೈಟಲ್ಲ ಸ್ವಲ್ಪ ಮಿಕ್ಸ್ ಇದೆ, ಲ್ಯಾವೆಂಡರ್ ಕಲರ್ದು ಸ್ಯಾರಿ ಆಗಿರುತ್ತೆ. ಅದಕ್ಕೆ ಈ ರೀತಿ ಬ್ಲೂ ಕಲರ್ದಲ್ಲಿ ಬ್ಲೌಸ್ ಕೊಟ್ಟಿರೋವಂಥದ್ದು. ಬಟ್ ಸ್ಯಾರಿಲೂ ಕೂಡ ಈ ರೀತಿ ವೈಟ್ ಇದೆ, ಅದಕ್ಕೋಸ್ಕರ ನಾನು ಅದನ್ನು ಸರ್ಚ್ ಮಾಡಿ ಬುಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ರೀತಿ ಬೋಟ್ ನೆಕ್ಕಲ್ಲಿ ಬೇಕು ಅಂತಂದ್ರೂ ಕೂಡ ಸಿಗುತ್ತೆ. ಇದಿಷ್ಟು ಬ್ಲೌಸ್ ಪೀಸು, ಇದು ಕೂಡ ಬ್ಲೌಸ್ ಪೀಸ್. ನೋಡಿ, ಇಲ್ಲಿವರೆಗೂ ಕೂಡ ಬ್ಲೌಸ್ ಪೀಸು ಇದು ಇಲ್ಲಿ ಬಂದಿತ್ತು. ನೀವು ಫೋಟೋದಲ್ಲಿ ನೋಡ್ಬೋದು, ಇದು ಬಂದು ಕೆಳಗಡೆ ಇದೆ. ನಾನು ಇಲ್ಲಿ ಸ್ಲೀವ್ಸ್ಗೆ ಹಾಕಿದ್ದೀನಿ ಅಲ್ವಾ, ಇದು ಬಂದು ನಿಮಗೆ. ಸೊ ಇದು ಬಂದು ನಿಮಗೆ ಮೇಲ್ಗಡೆ ಬಂದಿರುತ್ತೆ. ನೋಡಿ, ಈ ಡಿಸೈನ್ ಬಂದು, ಇದು ಡಿಸೈನ್ ಬಂದು ಮೇಲ್ಗಡೆ ಇದೆ, ಇದು ಬಂದು ಕೆಳಗಡೆ ಪಾರ್ಟಲ್ಲಿದೆ ಅಲ್ವಾ. ಸೊ ಇವಾಗ ನಾನು ಏನು ಮಾಡಿದ್ದೀನಿ ಅಂತಂದರೆ, ಸ್ಯಾರಿದು ಬ್ಲೌಸ್ದು ಬಾರ್ಡರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಸ್ಯಾರಿಲಿ ಒಂದು ಸೈಡಲ್ಲಿ ಬ್ಲೌಸ್ ಪೀಸಲ್ಲಿ ಸ್ಟಿಚ್ ಮಾಡ್ಕೊಂಡಿಲ್ಲ. ಸೊ ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡು ಅದರದ್ದು ಬಾರ್ಡರ್ ಒಂದು ಸೈಡ್ ಬಾರ್ಡರ್ನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡ್ ಬಾರ್ಡರ್ನ ಕಟ್ ಮಾಡಿಕೊಂಡು ಕೆಳಗಡೆ ಪೀಸು. ಸಾರಿ, ನಾನು ಇದನ್ನು ವೀಡಿಯೋ ಮಾಡಿದರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗೋದೇನೋ, ಬಟ್ ಅರ್ಜೆಂಟಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಸಿಗಲಿಲ್ಲ. ಇದು ಬಾರ್ಡರ್ನ ಕಟ್ ಮಾಡ್ಕೊಂಡಿದ್ದೀನಿ. ಬಾರ್ಡರ್ ಕಟ್ ಮಾಡ್ಕೊಂಡು ಏನು ಮಾಡಿದ್ದೀನಿ, ಸೊ ಇದು ಬ್ಲೌಸ್ ಪೀಸ್ನ ಇದನ್ನು ಅಟ್ಯಾಚ್ ಮಾಡಿರೋವಂಥದ್ದು. ನೋಡಿ, ಇಲ್ಲಿ ಅಟ್ಯಾಚ್ ಮಾಡಿರೋವಂಥದ್ದು ಬ್ಲೌಸ್ ಪೀಸ್ ಬಂದು ಇಲ್ಲಿಗೆ ಬಾರ್ಡರ್ನ ತೆಗೆದು ಇಲ್ಲಿ ಬ್ಲೌಸ್ ಪೀಸು ಮೇಲ್ಗಡೆಗೆ ಸ್ಲೀವ್ಸ್ ಅದು ಇಷ್ಟನ್ನು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಂಡಿಲ್ಲ, ಇಷ್ಟನ್ನು ಮಾತ್ರ ಕಟ್ ಮಾಡಿಕೊಂಡು ಬಾರ್ಡರ್ಗೆ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದನ್ನು ಬಾರ್ಡರ್ಗೆ ಅಟ್ಯಾಚ್ ಮಾಡಿಬಿಟ್ಟು ನಾರ್ಮಲಾಗಿ ಲೈನಿಂಗ್ನ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ. ಸೊ ಇದಾದಮೇಲೆ ಇವಾಗ ಎಕ್ಸ್ಟ್ರಾ ಇನ್ನೊಂದು ನಮಗೆ ಮೇಲ್ಗಡೆ ಇರೋವಂಥದ್ದು ಉಳ್ಕೊಳ್ಳುತ್ತೆ ಅಲ್ವಾ, ಅದನ್ನೇ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನಾವು ಒಂದು 1/4 ಇಂಚಷ್ಟು ಬಟ್ಟೆನ ಬಿಟ್ಟು ಕಟ್ ಮಾಡಿಕೊಂಡು ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಎಮ್ಮಿಂಗ್ ಮಾಡಿಬಿಟ್ಟೆ. ನೋಡಿ,
ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೆಮ್ಮಿಂಗ್ ಮಾಡಿರೋ ಅಂಥದ್ದು. ಅದನ್ನು ಫೋಲ್ಡಿಂಗ್ ಮಾಡ್ಕೊಂಡು ಹೆಮ್ಮಿಂಗ್ ಮಾಡಿದ್ರಿಂದ ಏನಾಯಿತು, ಇದು ಬಂದು ನಿಮಗೆ ಬಾರ್ಡರ್ ಕೆಳಗಡೆನೆ ವರ್ಕ್ ಬಂದಿರೋ ರೀತಿ ಕಾಣಿಸ್ತಾ ಇದೆ. ಸೊ ಬನ್ನಿ ಇವಾಗ ಪಿಕ್ನ ನೋಡ್ಕೊಂಡು ಬನ್ನಿ ಹೇಗೆ ಬಂದಿದೆ ಅಂತಂದ್ಬಿಟ್ಟು. ಅದಕ್ಕೂ ಮುಂಚೆ ಪೂರ್ತಿಯಾಗಿ ತೋರಿಸ್ಕೊಟ್ಬಿಡ್ತೀನಿ. ಇದನ್ನು ಈ ರೀತಿ ಅಟ್ಯಾಚ್ ಮಾಡಾಯ್ತಲ್ವ, ಇನ್ನೊಂದು ಕಡೆ ಇನ್ನೊಂದು ಬಾರ್ಡರ್ ಕೊಟ್ಟಿರ್ತಾರೆ ನೋಡಿ, ಚಿಕ್ಕ ಬಾರ್ಡರ್ ಕೊಟ್ಟಿರ್ತಾರಲ್ವ, ಅದನ್ನು ಬ್ಯಾಕ್ ಪಾರ್ಟಲ್ಲಿ ನಾರ್ಮಲಾಗಿ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆನೇ ಅಟ್ಯಾಚ್ ಮಾಡಿರೋ ಅಂಥದ್ದು. ಸೊ ಸ್ವಲ್ಪನೂ ಕೂಡ ಗೊತ್ತಾಗೋದಿಲ್ಲ ಇದು ಅಟ್ಯಾಚ್ ಮಾಡಿರೋದು ಅಂತ. ಆ ರೀತಿ ಮೇಲ್ಗಡೆಗೆ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಇದು ಬಂದು ಈ ರೀತಿ ಬಂದಿದೆ. ಸೊ ಇಲ್ಲಿಗೆ ಅಟ್ಯಾಚ್ ನಾರ್ಮಲಾಗಿ ಬ್ಲೌಸ್ನ ಸ್ಟಿಚ್ ಮಾಡಾದಮೇಲೆ ಇದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಿರೋ ಅಂಥದ್ದು. ಹಾಗೆಯೇ ಫ್ರಂಟಲ್ಲೂ ಕೂಡ ನಾರ್ಮಲಾಗಿ ಅದೇ ನಿಕ್ ಬಂದಿತ್ತು. ಸೊ ಫ್ರಂಟು ಬ್ಯಾಕ್ ಯಾವುದೇ ಚೇಂಜಸ್ ಇರೋದಿಲ್ಲ, ನಮಗೆ ವರ್ಕ್ ಯಾವ ರೀತಿ ಬಂದಿರುತ್ತೆ ಅದೇ ಬಂದಿರುತ್ತೆ. ಬಟ್ ಇವಾಗ ನೋಡಿ ಇದು ಸ್ಯಾರಿ ಬ್ಲೌಸ್ ಥರನೇ ಕಾಣಿಸ್ತಾ ಇದೆ. ಸೊ ಬ್ಲೌಸ್ ಪೀಸಲ್ಲಿ ಬಂದಿರೋದು ಅಂತ ಸ್ವಲ್ಪನೂ ಕೂಡ ಗೊತ್ತಾಗೋದಿಲ್ಲ. ಸ್ಯಾರಿ ಬ್ಲೌಸ್ನಲ್ಲಿ ಹೇಗೆ ಬಂದಿದೆ ಅದೇ ರೀತಿ ಬಂದಿದೆ. ಇದಕ್ಕೆ ಇವಾಗ ಖರ್ಚಾಗಿರುವಂಥದ್ದು 520 ರೂಪಾಯಿ ಬ್ಲೌಸ್ ಪೀಸ್ ಖರ್ಚಾಗಿದೆ. ಸೊ 30 ರೂಪಾಯಿ ಒಂದು ಲೈನಿಂಗು, 550 ರೂಪಾಯಿ ಆಯಿತು. ಸೊ 550 ರೂಪಾಯಿನ ಖರ್ಚು ಮಾಡಿ ನೀವು ಈ ರೀತಿ ವರ್ಕ್ ಏನಾದರೂ ನೀವು ಹ್ಯಾಂಡ್ ವರ್ಕ್ ಮಾಡಿಸ್ತೀರಾ ಅಂತಂದರೆ 2000 ರುಪೀಸ್ ಅಂತೂ 2000 ಅಂತೂ ತಗೋತಾರೆ. ಸೊ ನೀವು ಈ ರೀತಿ ಮಾಡಿ ನೀವು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ತು ಅಂತಂದರೆ ತುಂಬಾ ಬ್ಯೂಟಿಫುಲ್ ಆಗಿರೋದೆಲ್ಲ ಬಂದಿದೆ. ಬೇಕು ಅಂತಂದರೆ ಒಂದು ಸಲ ಚೆಕ್ ಮಾಡಿ, ಮಗ್ಗಮ್ ವರ್ಕ್ ಬ್ಲೌಸ್ ಮೆಟೀರಿಯಲ್ ಅಂತಂದ್ಬಿಟ್ಟು. ಸೊ ಮೀಶೋದಲ್ಲಿ ಟ್ರೈ ಮಾಡಿ ನೀವು ಒಂದು ಸಲ, ಎಷ್ಟು ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಹಾಗೆಯೇ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಬ್ಲೌಸ್ ಪೀಸ್ದು ಕ್ವಾಲಿಟಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ, ನಾವು ನಾರ್ಮಲ್ ಅಂಗಡಿಗಳಲ್ಲಿ ತಗೋತೀವಿ ಅಂತಂದರೆ ಇಷ್ಟು ಚೆನ್ನಾಗಿ ಬ್ಲೌಸ್ದು ಮೆಟೀರಿಯಲ್ ಬಂದಿರೋದಿಲ್ಲ. ಸೊ ಒಂದು ಸಲ ಚೆಕ್ ಮಾಡಿ. ನಾವು ಅನ್ಬೋದಲ್ವ, ನಾವು ಆರ್ಡರ್ ಮಾಡಿ ತಗೊಂಡಿರೋವಂಥದ್ದು ಅಷ್ಟು ಕ್ವಾಲಿಟಿ ಇರೋದಿಲ್ಲ ಅಂತ ಅಂದ್ಬಿಟ್ಟು ನಿಮಗೆಲ್ಲ ಅನಿಸ್ತಾ ಇರುತ್ತೆ. ಬಟ್ ಇದಂತೂ ಪರ್ಫೆಕ್ಟ್ ಆಗಿದೆ. ಯಾರಿಗೆಲ್ಲ ನೀವು ಗ್ರ್ಯಾಂಡಾಗಿ ಬ್ಲೌಸ್ನ ನಾನು ತೋರಿಸ್ಕೊಡ್ತೀನಿ ಇವಾಗ, ಬ್ಲೌಸ್ ಪೀಸ್ನ ಗ್ರ್ಯಾಂಡಾಗಿ ಹಾಕ್ಕೊಂಡ್ರೆ ನೀವು 1000 ರುಪೀಸ್ ಸ್ಯಾರಿ ತೊಗೊಂಡು ಈ ರೀತಿ ವರ್ಕ್ ಮಾಡಿರೋಂಥ ಬ್ಲೌಸ್ ಪೀಸ್ನ ವೇರ್ ಮಾಡ್ತು ಅಂತಂದರೆ ಅದು ಬಂದು ನಿಮಗೆ 5000 ರುಪೀಸ್ ಸ್ಯಾರಿ ಥರನೇ ಕಾಣಿಸುತ್ತೆ. ಸೊ ಹ್ಯಾಂಡ್ ವರ್ಕ್ ಬ್ಲೌಸ್ನ ಹಾಕೋಬೇಕು ಅಂತ ಆಸೆ ಇರೋರೆಲ್ಲ ಈ ರೀತಿ ಮಾಡಿ. ಇವಾಗ ನೋಡ್ಕೊಂಡು ಬನ್ನಿ, ನಂದು ಪಿಕ್ ನಾನು ತೋರಿಸ್ತೀನಿ. ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಕೂಡ ಒಂದೇ ರೀತಿ ತಗೊಂಡಿದ್ವಿ. ಸೊ ಮದುವೆಗೆ ಒಂದೇ ರೀತಿ ಹಾಕೊಳ್ಳೋಣ ಅಂತ. ಬನ್ನಿ ಇವಾಗ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಈ ರೀತಿ ಕಡಿಮೆ ಪ್ರೈಸಲ್ಲಿ ನೀವು ಕೂಡ ಹ್ಯಾಂಡ್ ವರ್ಕ್ ಬ್ಲೌಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದರಲ್ಲೂ ಕೂಡ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಬೇಗ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಬಂದು ನಿಮ್ಮ ಕಮೆಂಟ್ಗಳಿಗೆ ನಾನು ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.